ನಮ್ ಪುಣ್ಯಕ್ಕೆ ಒಂಚೂರು ಮಳೆ ಬಂದಿಲ್ಲ ಅನ್ಕೊಳ್ರಿ. ಊಟ ಒಂದು ಮುದ್ದೆ ತೋರ್ಸು. ಅಲ್ಲ ಕಣ್ ಮದುವೆ ಅಣ್ಣನ ಹಂಗೆ ಮಾತಾಡ್ಸೋದು ಸುವರ್ ಲೋಪರ್ ತಗೋಗಿ ಮೊದಲಂತ ಹಿಂಗೆ ಇಲ್ಲಿಲ್ಲ ಏನಾಯ್ತಲ್ಲ ನಮ್ಮ ಅಣ್ಣಂದು ಪ್ಯಾಂಟ್ ಪೋಸ್ಟ್ ಆಗ್ಬಿಟ್ಟಿದೆ. ವಿಜಿ ಅದ್ರ ಒಳಗೆ ಕಲ್ತು 24 hours ಚಾಲೆಂಜ್ ಇನ್ ದಿಸ್ ವಾಟರ್ ಟ್ಯಾಂಕ್. ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ನೋಡಿ ಬೆಳಗ್ಗೆ ಜಾವನೆ ಇದ್ದು ಜಿಮ್ಗೆ ಹೋಯ್ತವನಿ. ನಮ್ಮ ಕಾಲಿಂದ ಸ್ಟಾರ್ಟ್ ಮಾಡಿದವನಿ. ಗೈಸ್ ಜಿಮ್ಗೆ ಬಂದು ಗೈಸ್ ವರ್ಕೌಟ್ ಎಲ್ಲ ಮುಗಿಸಿದ್ದು ನೋಡಿ. ಈ ರೇಂಜ್ ಜೋರು ಹಿಡಿಸಿರೋದು. ನಾ ಬಂದಿದ್ದು ಒಂದು 10 ಕಾಲಂಗೆ ಏನೋ ಬಂದು ಇವಾಗ 12 ಗಂಟೆ ಇಲ್ಲಿವರೆಗೂ ವರ್ಕೌಟ್ ಮಾಡಿರೋದು. 3 ದಿವಸದಿಂದ ವರ್ಕೌಟ್ ಮಾಡಿರೋದಿಲ್ಲ. ಇಲ್ಲೇ ಕಾಣಿಸ್ತಾ ಇರೋರೆ ನೋಡಿ ನಮ್ಮ ಕೋಚು. ನಾನು ಒಬ್ಬನೇ ಇರೋದು ಗೈಸ್. ನಾನು ಒಬ್ಬಗೋಸ್ಕರ ಇಲ್ಲಿ ತನಕ ಮಾಡಿ ವರ್ಕೌಟ್ ಹೇಳ್ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಬ್ರೋ. ಲವ್ ಯು ಬ್ರೋ. ಗೈಸ್ ಈ ಅಂಗಡಿಲಿ ವೈರ್ ತಗೋಗಿದೆ, ಅದು ಮಿಕ್ಕೊಂಡಿತ್ತು, ಅದಕ್ಕೆ ಆಫೀಸಿಗೆ ಅಂದ್ಬಿಟ್ಟು ಬಂದಿದ್ವಿ. ಗೈಸ್ ಇನ್ನೂ 1410 ರೂಪಾಯಿ ಸಿಕ್ತು. 10 ರೂಪಾಯಿ ವಾಪಸ್ ಫೋನ್ ಪೇ ಮಾಡಿಸ್ಕೊಂಡ್ರು ಚೇಂಜ್ ಇಲ್ಲ ಅಂದ್ಬಿಟ್ಟು. ಗೈಸ್ ಇವಾಗ ಹಾಲು ತಗೊಳಕ್ಕೆ ಅಂದ್ಬಿಟ್ಟು ಬಂದಿದ್ವಿ. ಅರ್ಧ ಲೀಟ್ರ್ ಹಾಲು ಕೊಡಿ. ಗೈಸ್ ನಮ್ಮ ಹಟ್ಟಿ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ. ಕ್ಲೀನೆಸ್ಟ್ ಹಟ್ಟಿ ಇನ್ ದ ವರ್ಲ್ಡ್. ಇಷ್ಟು ಕ್ಲೀನಾಗಿ ಇಟ್ಕೊಳಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನಮ್ಮ ದೇಶದಲ್ಲಿ ಇದು ನಮ್ಮ ಅಮ್ಮರಿ ಇವರು ಸೂಪರ್ ಹಿಂಗೆ ಇಟ್ಕೊಂಡು ಏನಂತ ತೋರಿಸ್ಕೊಟ್ರೆ ಇದು ಯಾರು ಅಂತ ಕಮೆಂಟ್ ಮಾಡಿ. ರಾಜ್ಕುಮಾರ್ ಇದ್ದಂಗೆ ಅವನೇ. ಏನಂತ ಯೋಚನೆ ಮಾಡ್ತಿದ್ದೆ? ಚಿಕ್ಕದ್ರಲ್ಲಿ ನನ್ ಜೊತೆಗೆ ತಿರುಗ್ತಿದ ಮಮ್ಮಿ 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 ಅನ್ಕೊಂಡು. ಎಲ್ಲೋದ್ರು ತಿರುಗ್ತಿದ, ಎಲ್ಲಿ ಬಂದ್ರು ಬತ್ತಿದ, ಎಲ್ಲಾರ ಕರ್ಕೋಗ್ಲಿಲ್ಲ ಅಂದ್ರೆ ಹೇಳ್ತಿದ. ಅನ್ನ ಉಣಿಸ್ತಿದಿ, ಸ್ನಾನ ಮಾಡ್ತಿದಿ, ಗುತ್ತಿದಿ, ತಿಕ್ಕ ಮುಖ ಎಲ್ಲ ತೊಳಿತಿದಿ. ಈಗ ದೊಡ್ಡನಾಗ್ಬಿಟ್ಟು ನಾವು ಯಾವ ಕ್ಯಾರೆ ಏನು ಅನ್ನಲ್ಲ. ಈಗ್ಲೂ ಚಿಕ್ಕವನಾಗೆ ಇರ್ಬಾರ್ದೈತ ನೀನು ಅಂತ ಅನ್ಸ್ತಿದ. ನಂಗೂ ಹಂಗೆ ಅನ್ಸುತ್ತೆ ಕಣ, ಚಿಕ್ಕವನಾಗಿ. ಪಾಪು ಹೆಂಗಿದೆ ಹಂಗೆ ಇದ್ಬಿಟ್ಟಿರ. ಅಲ್ಲಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಮುತ್ಕೊಡು. ಈಗ ನಮ್ಮ ಮಾತೇ ಕೇಳಲ್ಲ ಅಂತಿದೆ. ಹಂಗೇನಿಲ್ಲ ಚಿನ್ನು. ಹಾಲು ಕಾಯಿಸ್ಕೊಡವ ಚಿನ್ನು ಬಿಡ. ಯಾವಾಗ್ಲೂ ನಿನ್ ರಾಜ್ಕುಮಾರ ಕಣಮ್ಮ. ರಾಜ ಅಂದ್ರೆ ನೀನ್ ರಾಜ್ಕುಮಾರ ಅಂತ ಯಾವಾಗ್ಲೂ. ಶಶಿಕಲಾ ಜಾಸ್ತಿ ಡವ್ ಮಾಡ್ಬೇಡ. ಗೈಸ್ ಡ್ರೈ ಫ್ರೂಟ್ಸ್ ನ ರಾತ್ರಿ ನೆನ್ಸಿಟ್ಟಿದ್ದು ಗೈಸ್ ಇದೆ ನೋಡಿ. ನನ್ನ ಬೆಳಗಿನ ಜಾವ ತಿಂಡಿ ಓಟ್ಸು. ಇವತ್ತೇ ಲಾಸ್ಟ್ ಓಟ್ಸು. ಇನ್ನು ಹೊಸ ಹಳೇದು ಖಾಲಿ ಆಗ್ಬಿಡದೆ, ಹೊಸ ತರಿಸ್ಕೋಬೇಕು. ಏನು ಸ್ಟೈಲಿಶ್ ಆಗಿ ಕಾಣಿಸ್ತೈತೆ ಅಂದರೆ ಏನು ಗುರು, ಅಂಡರ್ವೇರ್ ಹಾಕಿ ಮಿಂಚ್ತಿದೆ ಫುಲ್ಲು. ಯಾಕೆ ಗುರು ಹಂಗಂತ್ಯಾ? ಏನಾಯ್ತು ಗುರು? ಇಲ್ಲ ಹುಷಾರಿಲ್ಲ ಅಂತ ಗುರು. ಪಿಗರ್ ಬಂದಿ ನನ್ನ ಪಿಗರು. ಅಂಡರ್ವೇರ್ ಅಲ್ಲಿ ಇದೆಯಲ್ಲ ಗುರು. ಯಾಕೆ ಗುರು ಹಿಂಗೆ ನಾಚ್ಕತ್ತಿದ್ಯಾ? ಏನು ಗುರು ನಿಂಗೆ ಯಾವ ಫೋನ್ ಬೇಕು ಗುರು? ನಿಂಗೆ ಫೋನ್ ಕೊಡ್ಸ್ತಾನೆ ಗುರು. ಯಾವ ಫೋನ್ ಮೇಡಮ್? ನಮ್ಮ 80 ಕೋಟಿ ಫೋನ್ ಇಲ್ಲ ಗುರು. ನಿಂದು ಇದಾದ ಸಣ್ಣ ಫೋನ್. ನಾನು ದೊಡ್ಡ ಫೋನ್ ಕೊಡ್ಸ್ತಾನ ಅಂತ ಗುರು. ಬೆಂಗಳೂರು ಬದಿಯಾ ಮೈಸೂರು ಬದಿಯಾ ಹೇಳು ಗುರು. ಹೇಳು ಸೀರಿಯಸ್ ಆಗಿ ಗುರು. ನನ್ಗೂ ಇವಾಗ ಅರ್ಜೆಂಟ್ ಅಲ್ಲ. ಸೋಮವಾರ ಬದಿಯಾ ಬೆಂಗಳೂರಿಗೆ ಹೋಗಮ್ಮ? ಈಗ ಯಾಕೆ ಗುರು? ಸಿಕ್ಕಾಪಟ್ಟೆ ಕೆಲಸ. ಈಗ ನಾನೇ ತಗೊಬರ್ನಂಗಿದ್ರೆ ಏಯ್ ಗುರು, ನನ್ನ ಪ್ರೀತಿ ಗುರು ಅದು. ನಮ್ ದೊಡ್ಡಪ್ಪಂಗೆ ನಾ ಕೊಡಿಸ್ತೀನಿ. ಫೋನ್ ಆಗಲ್ಲ ಬಿಡು ಗುರು. ಈಸ್ಕೊಳ್ಳಿಲ್ಲ ಅಂದ್ರೆ ಆಮೇಲೆ ಈಸ್ಕೊಳ್ಳಿ ಇದ್ಬಿಟ್ಟಿ ನೀನು. ಓಕೆ ಗುರು. 2,000 ರೂಪಾಯಿ ಬೇಡ ಗುರು. ದೊಡ್ಡದೇ ತಂದು ಕೊಡ್ತೀನಿ. ಸ್ಕ್ರೀನ್ ಟಚ್ ವರ್ಕ್ ಮಾಡ್ಬೇಕು ನೀನು. ಓಕೆ ಮತ್ತೆ ಇನ್ನೇನು ಆಯ್ತದ ಗುರು? ನಿಂಗೆ 2,000 ರೂಪಾಯಿ ವೇಸ್ಟ್ ಗುರು. ಅದು ಗತ್ತು ಅಂದ್ರೆ ಏನ್ ಗುರು? ಗತ್ತಾಗಿರ್ಬೇಕು ಗುರು ನೀನು. ನನ್ನ ದೊಡ್ಡ ಫೋನ್ ತಂದ್ಕೊಂಡು ಅಲ್ಲಿ ನೋಡಿ ನಾನು ಎಡ್ತಿ ಹೆಂಗ್ ಆಡ್ತಿದ್ದಾಳೆ ನೋಡಲ್ಲಿ. ನನಗೆ ಕರಿಬಟ್ಟಿ ಅಂತ ಇನ್ನೆಲ್ಲಿ ಬಿಸಿಲು ಬರ್ತದ ಕಂಡ್ದೊಡವ. ಯಾಕೆ ಏನಾದ್ದು? ದೊಡ್ಡಪ್ಪನೇ ಹೇಳಿದ್ದು ಬನ್ನಿ ಮುಡ್ಸ್ಕೊಳ್ಳಿ ನನ್ನ ಫಿಗರ್ ಇನ್ನೊಂದ್ಸತಿ ಹೋಗಿದ್ದಾಳೆ ಶಕ್ತಿಯಾಗೊಳ್ಳೆ ಅನ್ಬಿಟ್ಟು. ನಾನು ನಿಜ ನೀರು ಇಟ್ಕೊಂಡವನೇ ಬೆಳಗ್ಗೆ ತಾನೇ ವೀಕ್ ಹೋಗಿದ್ದು. ಗುರು ನೀ ಸುಳ್ಳು ಹೇಳ್ಬೇಡ ಗುರು.
ಮಳೆ ಬಂದ ಎತ್ಕೊಳ. ಗೈಸ್ ನಾನು ಓಡಿಸು ಖಾಲಿ ಆಗದೆ ಅದೇ ಆರ್ಡರ್ ಮಾಡಬೇಕು. ನಮ್ಮಮ್ಮ ಒಲೆ ಒಳಗೆ ಕೊಟ್ಬಿಡೋದೆ ಇವಾಗ ಒಲೆ ಒಳಗಿನ್ನ ಗೈಸ್ ಏಣಿ ಬಂದೈತೆ. ನಮ್ಮ ಅಣ್ಣನೂ ಬಂದ, ನಾನು ಎಡ್ತೀನಿ ಬಂದು. ಗೈಸ್ ನಮ್ಮ ಅಮ್ಮನ ಕೈಯೋ ಕಾಲೋ ಕಟ್ಕೊಂಡು ಕರ್ಕೋಯ್ತು ನಿಮ್ಗೆ. ಜಸ್ಟ್ ಇದ್ರ ಮೇಕ್ ಹತ್ತಕ್ಕಾಗಲ್ಲ ಸರಿ, ಏಣಿ ಮೇಕ್ ಸ್ವಲ್ಪ ಹತ್ತು ಸಾಕು. ನಾ ಮೇಕ್ ಹತ್ತಿದೀವಿ ನೀ ಇಲ್ಲ ದಮ್ಮಯ್ಯ ಅಂತ ಹಿಂಗಣಮ್ಮ. ಬರೀ ಇಲ್ಲಿ ಗಂಟೆ ಎತ್ತಮ್ಮ ಸಾಕು. ಯಾಕೆ ಇದ್ರ ಮೇಕ್ ಹತ್ತಕ್ಕಾಗಲ್ಲ? ಶಶಿಕಲಾ ಏನ್ ಶಶಿಕಲಾ ನೀನು ಚಪ್ಲಿ ಮೇಕ ಉಣ್ಣಕ್ತಿದೆಯಲ್ಲ ಚಪ್ಲಿ ಮೇಕ್ಯ ಕೈ ಒಂಚೂರು ಇದ್ರ ಮೇಕ್ ಕಂಡಾಯ್ತಮ್ಮ. ನಿಜ ಆಗಲ್ಲ ಕಣಪ್ಪ. ಪ್ಲೀಸ್ ಅಮ್ಮ ದೊಡ್ಡ ನೀನ್ ಹತ್ತಿದ್ಯಾ ಮೇಕೆ ಬಾ 24 hours ತಾರಸಿ ಮೇಲೆ ಚಾಲೆಂಜ್ ಮಾಡಮ್ಮ. ಚಾಲೆಂಜ್ ಮಾಡೋಗ ನೀನು ಬಾ ದೊಡವ. ಕಮ್ ಲಾ ತಯ್ಯಾರ ಯಾಕೆ ಅವನ್ಸ್ಕತ್ತಿದ್ಯಾ ದೊಡವ? ರಗ್ಗುಣಿ ಆಗ್ತಿದ್ಯಾ? ಬಾ ತಾರಸಿ ಮೇಕೆ ಮೇಕತ್ತು ಬಾ. ಒಂದು 24 ಗಂಟೆ ಟೈಮ್ ಇರ್ಬೇಕು ಮೇಲೇನೆ. ಏನು ಕೆಲಸ ಇರ್ತೀವಿ ನಿಂಗೆ ನಾವು ಮಾಡೋ ಕೆಲಸ ಇಲ್ಲ ನಮ್ಗೆ. ಹಂಗೆ ಪಿನ್ನ ಹಾಕ್ತಿದ್ಯಲ್ಲ ದೊಡವ, ಇದಿಲ್ವಾ? ಗಾಳಿಗೆ ಎಲ್ಲ ಬಿಡ್ಕೋತಾವ. ವಾ ಹಂಗೆ ಎಲ್ಲಿ ಕಾಟನ್ ರಗ್ಗೆಲ್ಲ ವಾಸನೆ ಹೊಡಿತಾ ಕೂತಾವ. ತಕೋ ಕಾರ್ ನಿಲ್ಸ್ಬಿಟ್ಟು ತಳ್ಳಿಬಿಟ್ಟು ಅಲ್ಲಿ ನೋಡೋಗು ಏನು ಎಲ್ಲ ಸ್ಮೆಲ್ ಬಂದು ನಿಂತಾವ. ಶೀ ಥೂ ಅದನ್ನೇ ಉಸ್ಕೊಂಡಿರ ನೀವು. ಬಿಸಿಲು ಬಂದ್ರೆ ಸರಿ ಆಯ್ತದ ಕಂಟವ. ಕಣಪ್ಪ ಅದೇ ತಲೆಗೆಲ್ಲ ಸುತ್ತ ಬಂದು ಬೆಳ್ಳಿ ಅಂತ ನೀನ್ ಹೇಳ್ತಾ ಇರೋದು. ಹುಡುಗಿಯನ ನಾನು. ನೀನ್ ಹುಡುಗಿನೇ ಕಣಮ್ಮ. ಇಷ್ಟ ಹೆಂಗಾಗಿದೆಯಲ್ಲ ಯಾಕ ಸ್ವಸತ್ ಬರವತ್ತಾಗ ಹೋಗು ಮುಚ್ಕೊಂಡು ಬಾಯ. ಸರಿ ಇವಾಗ್ಲೂ ಟ್ಯಾಂಕಿ ಉಳಿಯಾಕಿ ಗಳಗಳ ಉಳಿಯಾಕಕ್ಕದ್ದ. ಏನಂದೆಲ್ಲ ಇನ್ನೊಂದ್ಸತಿ ಹೇಳು. ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಟ್ಯಾಂಕಿ ಮುಡ್ಸ್ಕೊಬಿಟ್ರೆ ಅದು ಹೆಂಗ್ ಹೇಳ್ತಾ ಇರೋದು? ನನ್ನ ಟ್ಯಾಂಕಿ ಮುಡ್ಸ್ಕೊಬಿಟ್ರೆ ಎಂತ ಒತ್ಕೋಯ್ತಿದೆ ಇವಳು. ಟ್ಯಾಂಕಿ ಅಂತ ಒತ್ಕೊಂಡ್ ಮಡಿಕೋ ಕೆಳಕ್ಕೆ. ಯಾಕೆ ಮೇಲ್ ಮಡಗಿದ್ಯಾ? ನಮ್ಮ ಅಪ್ಪ ಕಟ್ಸಿರ ಟಿಕಣ ಅಂತಿದ್ದು. ನಿಮ್ಮ ಅಪ್ಪ ನೀರು ಹೋಯ್ತೀವಿ. ಅಪ್ಪನ ಹತ್ತಿಸ್ತೀನಿ. ನಿಮ್ಮ ಅಪ್ಪ 2 ಕಾಲ್ನು ಹೊತ್ತಲ್ಲ ಮೇಕ. ಬೇಕಾದ್ರೆ ನಾನು ಹತ್ಬಿಡ್ತೀನಿ. ನಿಮ್ಮ ಅಪ್ಪ 2 ಕಾಲ್ನು ಹಾಕಲ್ಲ ಮೇಕ. ಗೈಸ್ ನಮ್ಮ ಅಮ್ಮಂದು ತಮ್ಮನೇಲಿ ಫೋಟೋ ತಗೋತವನಿ. ಹಾ ಕೊಡಮ್ಮ ಮೇಲ್ ನೋಡು ಕ್ಯಾಮ್ರಾ ನೋಡು. ಎಲ್ಲ ಕನ್ನಡದ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗರ ಮಾಡೋ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಗೈಸ್. ಇವತ್ತು ನಾವು 24 hours ನಮ್ಮ ತಾರಸಿ ಮೇಲಿರೋ ಚಾಲೆಂಜ್ ಮಾಡ್ತಾವನೆ. ಇದು ಕ್ರೇಜಿಯೆಸ್ಟ್ ಚಾಲೆಂಜ್ ನನ್ನ ಬ್ಲಾಗಲ್ಲಿ ಬಂದಿರೋದು. ಈ ಥರ ಚಾಲೆಂಜ್ ಯಾವಾಗಲೂ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಿರಲ್ಲ. ಒಂದ್ಸತಿ ಕಿರಿಸಿರಲ್ಲ ಇಲ್ಲಿಲ್ಲ ಏನಾಯ್ತಲ್ಲ ವಿಜಿ ಕಾಲಲ್ಲಿ ರಕ್ತ ಸೀಟ್ ಕೂಯ್ತಲಾ ಇಲ್ಲಿ ರಕ್ತ ಪಕ್ತ ಎಲ್ಲ. ಇವಾಗ ಹತ್ಬೇಕಾರೆ ಅಯ್ಯೋ ವಿಜಿ ಕಾಲು ರಕ್ತ ಆಗಿದ್ದಂತೆ. ಗೈಸ್ ನಮ್ಮಮ್ಮ ಇಲ್ಲೇ ನಿಂತದೆ ನೋಡಿ. ನಮ್ಮ ದೊಡ್ಡಮ್ಮ ಈ ಕಡೆ ಇದೆ. ಗೈಸ್ ಇದೇ ನೋಡಿ ನಮ್ಮೂರು ನೋಡ್ಕೊಂಡು 24 ಗಂಟೆ ಮೇಲೆ ಇರಬೇಕು. ಮಾತಾಡ ಅನ್ಕೊಳ್ರಿ ನೋಡಿ. ಇಲ್ಲಿಗೆ ಊಟ ತಂದ್ಕೊಟ್ಬಿಟ್ಟು ಮಧ್ಯಾಹ್ನದ್ದು. ಸ್ಟಾರ್ಟಿಂಗ್ ಟೈಮಿಂಗ್ಸ್ ಬಂದು 3:41 ಸ್ಟಾರ್ಟ್ ಮಾಡಿರೋದು. ನಾಳೆ 3:41 ಇಳಿತೀವಿ. 24 ಗಂಟೆ ಟೈಮು ಹೆಂಗೆ ಕಳಿಯೋದು, ಏನೇನು ಮಾಡ್ತೀವಿ, ಹೆಂಗಿರ್ತದೆ ವೀಡಿಯೋ ಅನ್ನೋದು ಫುಲ್ ವ್ಲಾಗ್ ನೋಡ್ರಿ. ಸಿಕ್ಕಾಪಟ್ಟೆ ಸಕ್ಕದಾಗಿರ್ತದೆ. ಸುಮಾರು ಪ್ಲ್ಯಾನ್ ಮಾಡ್ಕೊಂಡು ಹಿಂಗೆ ಕಳಿಬೋದು 24 ಗಂಟೆ ಟೈಮ್ನ ಅಂತ ಅಂದ್ಬಿಟ್ಟು. ಅದಕ್ಕೆ ಇವಾಗ ಬಿಸಿಲಿರಲ್ಲ. ಸೊ ಅದಕ್ಕೋಸ್ಕರ ಸಂಜೆ ಸ್ಟಾರ್ಟ್ ಮಾಡೋನೆ. ನಾಳೆ ಬೆಳಗ್ಗೆ ಚೆನ್ನಾಗಿರ್ತದೆ ಅನ್ಕೊಳ್ರಿ ಗೈಸ್. ಇದೊಂಥರ ಚಾಲೆಂಜ್ ಇದೆ. ಫಸ್ಟು ಟೈಮು ನಾನು 24 hours ಇದ್ದಿದ್ದ ಜಾಗದಲ್ಲಿ ಇರ್ತಾ ಇರೋದು. ಇದರಿಂದ ಕೆಳಗಿಳಿಯಂಗಿಲ್ಲ. ನೋಡೋ ಹೆಂಗಿರ್ತದೆ ಅಂದ್ಬಿಟ್ಟು ಚಾಲೆಂಜು. ಗೈಸ್ ನಮ್ಮ ಮಟ್ಟಿಲಿರೋ ಐಟಮ್ ಎಲ್ಲ ಕಪ್ಪಿಗಳು ಕಳ್ತನ ಮಾಡ್ಬಿಟ್ಟವೆ. ಯಾರ ಬಂದಿದ್ದೆ ಲಾಸ್ಟು? ಮನೆಯೊಳಗಿಂದ ಬಂದಿದ್ದಾರವಾ? ಈ ಕಡವಾ ನೀ ಹಿಂಗೆ ಹೇಳ್ತಿರೋದು ಅಲ್ಲಿ ಏನಂತ ತಗೊಂಡು ಬಂದಿದ್ದೆಲ್ಲ ಪಕ್ಕದಲ್ಲಿ ಎಲ್ಲ ಹೋಯ್ತು ಅಲ್ಲಿ. ಮಂಚು ದಂಡಿ ಮುಕ್ಕಿ ಕಪ್ಪಿಗಳು ಎತ್ಕೋಗಿರೋದು ಅಂತ ನಮ್ಮ ಮಟ್ಟಿಗೆ ಬಂದ್ಬಿಟ್ಟು ನೋಡಿದ್ರೆ ಹೆಂಗೆ ತಿಂತಾವೆ ಎಷ್ಟು ಹ್ಯಾಪಿಯಾಗಿ ಮಾಡೋದು. ನಮ್ಮ ಅಮ್ಮನ ಕೈಲಿ ಹೊಸಿ ಬಯಸ್ತು ಕಪ್ಪಿಗಳು. ಗೈಸ್ ನಮ್ಮ ಅಣ್ಣಂದು ಪ್ಯಾಂಟ್ ಪೋಸ್ಟ್ ಆಗ್ಬಿಟ್ಟಿದೆ. ವಿಜಿ ಅದ್ರ ಒಳಗೆ ಕಲ್ತು ಪೋಸ್ಟ್ ಮಾಡಿದ್ದು. ಅಯ್ಯೋ ಮಮ್ಮ ಮ್ಯಾಕ್ ಎಸೆಯಮ್ಮ ನೀನು ನಂಗೆ ಹೋದ್ರೆ. ಮಕ್ಕ ನಾನು ಹೋಗಿದ್ದಾನ ಒಳಕ. ಏನಿಲ್ಲ ಅಮ್ಮನ ಅಕ್ಕನಂತೀಯಲ್ಲ. ಥೂ
ಇಲ್ಲ ಸ್ವತಃ ನಿಂಗೆ ಇಟ್ಕೊಳಕ್ ಬಂದ ಇಲ್ಲ ಮಮ್ಮಿ ಅದೇ ಗೈಸ್ ಇವಾಗ ಮಮ್ಮಿ ನಮ್ಮಮ್ಮ ಊಟ ಕೊಡ್ತಾ ಇದೆ ಇದ್ರ ಮೇಕಿಂದಾನೆ. ಎಂತ ಹುಚ್ಚು ಸಾಹಸ ಅಂತ ಸಿಗಲ್ಲ ಇದು. ಕಲ್ಕೆಟದವ್ರು ಹಿಂಗೆ ಆಡೋದು ಅಂತ ಬೈತಾ ಇದೆ. ಸರತಿ ನೀನು ಬೈಸ್ಕೊತ್ನಿ ನೀಟಾಗಿ ಮಾಡ್ಕಮ್ಮ ಚೆಲ್ಗಿಲ್ಲದ್ದ. ತಿನ್ನೋ ಚೆಲ್ಲೋದ್ರ ಪರವಾಗಿಲ್ಲ ತಿನ್ಸೋಮಿ ಹಂಗೆ ಅದು ಹೆಂಗ್ ಮಾಡಕ್ಕಾಗದು ಹಂಗೆ ಮಾಡಕ್ಕಾಗಲ್ಲ. ಏ ಮಡಗ್ಬೋದು ಆರಾಮ್ಸೆ. ಹಾಂ ಎತ್ಕೊಳಗ ಹಂಗೆ ತಿನ್ನೋದು. ಅಮ್ಮ ಇರಮ್ಮ ಈಚರ್ ಕಣ್ಬಮ್ಮ ಆಯ್ತು ಆರಾಮ್ಸೆ ಹೇಳ್ಕೋಬೋದು. ಇರಮ್ಮ ಒಂದು ನಿಮಿಷ ಇರಮ್ಮ ಅದು ಎಳ್ಕೊಬೋದು ಇರಮ್ಮ ಚೆಲ್ಕತ್ತದು ಅಮ್ಮ ಈ ಕೆಳಗೆ ಇಳ್ಕೊ ಮಮ್ಮಿ ಇದು ಸಮ ಸೆಂಟ್ರ್ ಮಾಡೋ ಮಮ್ಮಿ ದಾರನ ಅಮ್ಮ ಮದ್ದಿಕ್ ಮಾಡಮ್ಮ ದಾರನ ಮದ್ದಿಕ್ ಮಾಡಮ್ಮ. ಅದು ಅನ್ನ ಅದು ಕಲ್ಗೋಸಲ ಮದ್ದಿಕ್ ಮಾಡಮ್ಮ. ಗೈಸ್ ಈ ನನ್ನ ಮಕ್ಳು ಇಬ್ರು ಊಟ ತಿಂದವ್ರೆ. ನಾನು ಮಧ್ಯಾಹ್ನ ನೈಟ್ ನಾನು ತಿಂದಿದ್ದು ಗೈಸ್ ಮೇಲಕ್ಕೆ ಗೊತ್ತಾದ ಇರಮ್ಮ ಅನ್ನಕ್ಕೆ ಚೆಲ್ಗಿಲ್ಲ ಬಿಡೋದ ಆಮೇಲೆ ನೀರು ಅಮ್ಮ ನೀರ ಕೊಡೋದನ್ನ ಕೊಡೋಣ ಎಳ್ಕತ್ತಿ ಕೊಡೋ ನೀರು ತಿನ್ನೋಗು ನೀನು ಆಯ್ತಾ. ಇದ್ರಲ್ಲಿ ಹೆಂಗಪ್ಪ ಇದು ಎತ್ತದೆ ಒಂದು ಸಾಹಸ ಇರೋದು. ಕಟ್ಬಿಟ್ಟಿಲ್ಲ ಕೈ ಹಾಕ್ಬಿಟ್ಟಿತ್ಲಾ ಗೈಸ್ ಈ ಥರ ಗೈಸ್ ಇಷ್ಟು ಸಾಹಸ ಪಟ್ಟು ಇಷ್ಟು ಕಷ್ಟಪಟ್ಟು ಮಾಡ್ತೇವೆ. ದಯವಿಟ್ಟು ಈ ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಹೈಪ್ ಕೊಟ್ಕೊಂಡು ವಿಡಿಯೋ ನೋಡಿ. ಏನು ಮಾಡ್ತಾ ಇದ್ದೀನಿ ಸಾಹಸ ಮಾಡ್ತಿದ್ಯಾ. ಗೈಸ್ ನಮ್ಮ ಅಮ್ಮನೇ ಗೊತ್ತಾದೆ ಲವ್ ಯು ಮಮ್ಮಿ. ಗೈಸ್ ನಮ್ಮ ಅಣ್ಣ ಇಲ್ಲಿಂದ ನಿಲ್ಸ್ಕೊತವನೆ. ತಗೊಳ್ಕೊ ಲವ್ RR ಪಿಕ್ಚರಲ್ಲಿ ಇಬ್ರು ಹೀರೋಗಳದ್ದು ಸೇಮ್ ಹಿಂಗೆ ಕಳ. ಗೈಸ್ ಇದ್ರ ಒಳಿ ಕಾಣ್ ಬರ್ತಾ ಇಲ್ಲ. ಇವಾಗ ಇಲ್ಲೇ ತಿನ್ಬೇಕು ಕಲ್ಸ್ಕೊಂಡು ಬಿದ್ದಿಲ್ಲ ಮಚ್ಚ. ಮೊದಲಂತೂ ಹಿಂಗೆ ಮಚ್ಚ ಅನ್ನ ಏನಿಲ್ಲ ತಿಲ್ಲ ಏನಾಗಿದ್ದೀರ ತಿನ್ನು ಮಚ್ಚಲ್ಲ. ಗೈಸ್ ಬಕೆಟಲ್ಲಿ ತಿಂದ್ರು ಅನ್ನನೇ, ತಟ್ಟೆಲ್ಲಿ ತಿಂದ್ರು ಅನ್ನನೇ, ಬಕೆಟಿಂದ ಎತ್ಕೊ ತಿಂತವನೇ ಅಷ್ಟೇ. ಈ ಥರ ಊಟ ತಿಂದಿರೋದು ನೀವು ನಿಮ್ಮ ಲೈಫಲ್ಲಿ ನೋಡಿಲ್ಲ. ನಾನು ನನ್ನ ಲೈಫಲ್ಲಿ ಮೊದಲನೇ ಸತಿ ಮಾಡ್ತಿರೋದು. ಬಕೆಟೆಲ್ಲ ಹೊಡಿತಾ ಕೂತಿದೆ ಇಲ್ಲ ಗೈಸ್ ಬಕೆಟ್ ಗಟ್ಟಲೆ ತಿಂತಾನೆ ಅಂತಾರಲ್ಲ ಅದು ಇದೇ ಇರಬೇಕು. ಚೆನ್ನಾಗಿದೆ ಒಂಥರ ಇದು ಹೊಸ ಚೆನ್ನಾಗಿದೆ ಅಲ್ಲ. ಈ ಮದುವೆ ಒಂದು ತಿಂದ್ಬಿಟ್ಟು ಅಕಸ್ಮಾತ್ ಮಳೆ ಬಂತು ಅಂದರೆ ನಮಗೆ ಮನೆ ಅದೇ ಇದ್ರ ಒಳಗೆ ಇರಬೇಕು. ಗೈಸ್ ಹಿಂಗೆ ಕೈ ಹಾಕಿ ತಿಂದು ಕೈಯೇ ನೋವು ಬಂದ್ಬಿಡ್ತು. ಕೈನು ಇದ್ರೊಳಗೆ ತೊಳ್ಕೊಂಡೆ. ಈ ಕೂಳ ಮಗಂದು ಒಂದೊಂದಲ್ಲ ಅನ್ನ ನುಂಗಾಯ್ತು ಮೇಲೆ ಕೂತ್ಕೊಂಡು ಈಗ ಕ್ಯಾರಮ್ ಬೋರ್ಡ್ ಬೇರೆ ಆಡ್ಬೇಕಂತ ಯಾವ ಕೆಲಸ ಮಾಡೋಕ್ಕೂ ಬಿಡಲ್ವಲ್ಲ. ಎಂತ ಕಿತ್ತೋದ್ ಮಗ ಹುಟ್ಟಿದನೋ ಕಾಣಿ. ಅನ್ನ ನುಂಗಾಯ್ತು ಈಗ ಕ್ಯಾರಮ್ ಬೋರ್ಡ್ ಬೇರೆ ಮೇಕ್ ಹೊತ್ಕೊ ಕೊಡ್ಬೇಕಂತ ಬರ್ಮುದಗೊಳಗ. ಎಂತ ಕೆಟ್ಟ ಮಕ್ಳು ಹುಟ್ಟಿದಾರೋ ಕಾಣಿ. ಗೈಸ್ ನಮ್ಮಮ್ಮ ಇವಾಗ ಲೂಡೋ ತಗೋಬೋದು. ಕ್ಯಾರಮ್ ಬೋರ್ಡು ಅನ್ಕೊಬಿಟ್ಟದೆ ನಮ್ಮಮ್ಮ. ಆದರೆ ಅದು ಲೂಡೋ. ಗೈಸ್ ನಮ್ಮಮ್ಮಗೆ ಒಂದೊಂದು ಟಾರ್ಚರ್ ಕೊಡ್ತಾಯಿಲ್ಲ, ಅದ್ರಲ್ಲಿ ಹಿಡಿತಾಯಿಲ್ಲ ಅಂದ್ಬಿಟ್ಟು ಇವಾಗ ಕ್ರೇಟ್ ಒಳಗೆ ಹಾಕಿಸ್ಕೊತಾವನಿ. ಫೋನ್ ಬಿದ್ದೋದ ನೋಡಮ್ಮ ಹುಷಾರು. ಇವಾಗ ಇದರಲ್ಲಿ ಏನೇನು ಬಂದಿದೆ, ಇದೊಂದು ಖಾಲಿ ಬಾಕ್ಸು, ಜೊತೆಗೆ ಇದೊಂದು ಲೂಡೋ ಆಡೋದು, ಈ ಕಡೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡೋದು, ಇದು ಜೊತೆಗೆ ನನ್ನ ಫೋನು ಮತ್ತು ಮೈಕು ನಮ್ಮಮ್ಮ ಕೊಟ್ಟಿದ್ದು. ಟೋಪಿ ಇದು ಸುಮ್ಮನೆ ಟ್ರೈ ಒಳಗೆ ಇತ್ತು ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟದೆ. ಜೊತೆಗೆ ಇದು ಗೈಸ್ ಏನೋ ಗಲೀಜು, ಜೊತೆಗೆ ಇದು ಡೈಸ್. ಇಷ್ಟದೇ ಐಟಮ್ಸ್ ಇಲ್ಲಿ ಗೈಸ್. ಇವಾಗ ನಾವು ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡ್ತಾವೆ ಗೈಸ್. ನಮ್ಮಣ್ಣ ವ್ಲಾಗ್ ನೋಡ್ತಾ ಕುಂತವನೆ. 4 1 2 3 4 ಆಡು. ಮಿಸ್ಟರ್ ವಿಜಯ್, ಲೇಡಿ ವಿಜಯ್ ಆಡು 4. ಗೈಸ್ ಈ ಆಟದಲ್ಲಿ ಲೂಡೋ ಆಟದಲ್ಲಿ ಗೆದ್ದವರು ಸುಮ್ ಕೂತ್ಕೋ. ಗೈಸ್ ಈ ಆಟದಲ್ಲಿ ಲೂಡೋ ಆಟದಲ್ಲಿ ಗೆದ್ದವ್ರಿಗೆ ಒಂದು ಕೇರಳ ಟ್ರಿಪ್ಪು ಮುಚ್ಚ. ಓಕೆನಾ? ಕೇರಳ ಟ್ರಿಪ್ಪು ಯಾರು ಗೆಲ್ತಾರೆ ಅವರು ಕೇರಳ ಟ್ರಿಪ್ಪು. ಗೈಸ್ ನೋಡೋ ಯಾರು ಗೆಲ್ತಾರೆ ಅಂತ ನೋಡು. 3 ಗೈಸ್ ನಂದು ಇಲ್ಲಿ ಗಂಟ ಬಂದಿತ್ತು. ಆವು ಕಚ್ಚಿಸ್ಕೊಂಡು ತಿರ್ಗಿ ಇಲ್ಲಿ ಗಂಟ ಹೊಂಟೋಗದೆ. ಸಸಂಗಕಾಯಿ ಇದು, ವಿಜಿಕಾಯಿ ಇದು. ವಿಜಿ ಇನ್ನೇನಾದರೂ ಒಂದು 3 4 ಬಿದ್ದರೆ ವಿಜಿ ಹಣ್ಣು ಇನ್ನೇನೋ ಆಡು. ಆರು ಏನಿಲ್ಲ, ಆರು ಏನು ಬಿಡ್ಬೋದು. ಗೈಸ್ ಕೊನೆಗೂ 4 ಬಿದ್ದುಬಿಡ್ತು. ಇನ್ನು ಹೊಸ ನೀವು ಸೋತಿದ್ರು ಕರ್ಕೋಗಂಕಳ. ಈಗ ಗೈಸ್ ನೆಕ್ಸ್ಟ್ ಇವಾಗ ಕೈ ಕಾಸು ಆಟ ಆಡ್ತೀವಿ.
ಒತ್ತಾರಿಂದ ಕುತ್ಕೊಂಡು ಅಲ್ಲಿ ತಾರಸಿ ಮೇಲೆ ಬ್ಯಾಡ್ವಲ್ಲ ಒಂದೊಂದು ಟಾರ್ಚರ್ ಅಲ್ಲ ನಮ್ಗೆ ಇಲ್ಲಿ ಊಟನೂ ಈಗ ರೆಡಿ ಮಾಡೀನಿ ನುಂಗಕ್ಕೆ ಮೇಕ ತಗೋ ಕೊಡ್ಬೇಕಂತ ಈಗ ನಾಳೆ ಗಂಟು ತಾರಸಿ ಮೇಲಿಂದ ಬರಲ್ವಂತ ಈಗ ಊಟನೂ ಮೇಕೆ ತಗೋ ಕೊಡಬೇಕು. ಅಲ್ಲಿ ತಾರ್ಸಿ ಮೇಲೆ ಕುತ್ಕೋ ವಿಡಿಯೋ ಮಾಡ್ತೀನಿ ಅಂತ. ಲೋಯ್ಕ್ಲೆ ಏನ್ ಮಾಡ್ತಾ ಇದಾರೆ ಎಲ್ಲ ಮೇಲೆ ಇಳಿಯಲ್ವಾ ಇವತ್ತು ಊಟ ಗೀಟ ಕೊಡಿಕಿಲ್ಲ ನಾನು ಕೊಡಿಕಿಲ್ಲ ಊಟ ಹಾಕೊಂಡ್ಬಿಡು. ಅಲ್ಲಿ ನೋಡಿ ಮೇಲೆ ಬೆಳಗ್ಗೆಯಿಂದ ತಾರ್ಸಿ ಮೇಲೆ ಕೂತಿರೋದು. ಇದು ಹೇಳ್ಕೊಟ್ಟಿರೋದು ವ್ಲಾಗಿಂಗ್ ಬೆಳಗ್ಗೆಯಿಂದ ತಾರ್ಸಿ ಮೇಲೆ ಕೂತವ್ರ ಅಲ್ಲಿ ಈಗ ವಿಡಿಯೋ ಮಾಡ್ತೀನಿ ಅಂತ. ಈಗ ತಿರ್ಗಾ ಮಧ್ಯಾಹ್ನದ ಊಟ ಈಗಿನ ಊಟ ಎಲ್ಲ ನಾಲ್ಗೆ ತರ್ಸ್ಕೊತಾ ಇರೋದು. ಕಾಡು ಪ್ರಾಣಿಗಳ ಆಮೇಲೆ ಮನೆ ಕಳಕ ಬೆಡ್ಶೀಟ್ ಎಲ್ಲ ಮೇಯಕ್ಕೆ ಕೊಡ್ಬೇಕಂತ. ಕೀಳ್ಗಡೆ ಊಟ ಮಾಡ್ಬೇಕು ಅಂತ ಜ್ಞಾನ ಇಲ್ವಾ? ಅಲ್ಲ ಕಣ್ಮುದವೆ ಅಣ್ಣನ ಹಂಗೆ ಮಾತಾಡ್ಸೋದು ಸುವಾರ್ ಲೋಪರ್ ಹೋಗಿ ಅಲ್ಲಿ ಇವನ್ಗೇನ್ ಬಂದಿದ್ದಲ್ಲ ಹಂಗ ಅದಕ್ಲೆ ಹೋಗಿದೆ ಅಲ್ಗ. ಅವ್ನಿಗೆ ಯಾಕ ಇವನು ಇವೆಲ್ಲ ಕಲ್ಸ್ಕೊಡ್ತಾ ಇರೋ ನಾಟಕ ಆಡ್ತಾ ಇರೋನು ಸರತ್ತು ಚಿಕ್ಕವನು ಲೋಪರ್ ನನ್ನ ಮಗ ತಗೋ ಅದ್ಕ ಸೀಟ್ ಬೇಕಾ ಬಿದ್ದಿದೆ ಜಾರತೆ ಬರೇ ಒಳಗೆ ಬೇಕಾ ಸರತ್ತು ಯಾಕೆ ನಮ್ ಜನ ಹೋಗ್ತಾರೆ ಇರಮುದವೆ ದಡಿಯಾ ಪುಟ್ಟಿಯಿಂದ ನಮ್ಮಮ್ಮ ಲಲು ಮಮ್ಮಿ ಒಂದೇ ದಾರ ನಿಂತ್ಕೊಂಡವಮ್ಮಿ ಪುಟ್ಟಿಯಿಂದ ಗೊತ್ತು ಸದ್ಯ ಊಟ. ಗೇಸ್ ನಮ್ಮ ಅಮ್ಮನ ಕೈಯಲ್ಲಿ ಅಂತೂ ಇಂತೂ ಹತ್ತಿಸ್ಬಿಟ್ಟು ಫೋನ್ ಇಸ್ಕೊಳಕ್ಕೆ. ಗೇಸ್ ಊಟ ಬಂದೈತಿ ಸಿರಿ ನಮ್ತಕ್ಕೆ ಸಾವಿರಕಲ್ ಬಂದದೆ ವಿಜಿ ಸಾವಿರಕಲ್ ನನ್ನ ಮಗ ಫೋನಲ್ಲೇ ಕುಡ್ಸವನೇ ಸಾಯಿಸ್ಬಾರ್ದು ಅಂತ. ಮತ್ತೆ ಗೇಸ್ 3 ತಟ್ಟೆ ಹಾಕೊಂಡವೆ ನಮ್ಮ ಅಣ್ಣಗೆ ಒಬ್ನೇ ತಿನ್ನಾಕ್ಬಿಡ್ದ ಕಳೋ ನೋಡ ನಮ್ಮ ಅಣ್ಣನ ಹೆಂಗ ತಡಗೋಡೆ ಕೊಟ್ಕತಾನ ನಂದು ಪೋಸ್ಟ್ ಆಗದೆ ಇಲ್ಲಿ ನೋಡ್ರಿ. ನನ್ನ ಪ್ಯಾಂಟು ಕರೆಕ್ಟ್ ಆಗಿಲ್ಲ ಒಬ್ನೇ ಫುಲ್ಲು ಮಡಕೆ ತೆಗಿತಾರ ಅಂದ್ಬಿಟ್ಟು. ಇದು ಹೆಂಗೆ ಅಂದ್ರೆ ಅಷ್ಟೊಂದು ಏನು ಕಷ್ಟ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಅಂತಾನೆ ಹೇಳಕ್ಕಾಗಲ್ಲ. 24 hours ಇರೋದು ಇಲ್ಲಿ ಅಂದ್ರೆ ಇರ್ಬೋದು ಅಂತ ಪ್ರಾಬ್ಲಮ್ ಏನಲ್ಲ. ಬಟ್ ಆದ್ರೂ ಒಂಥರ ಅನ್ಕೊಂಡ್ರೆ 24 ಗಂಟೆ ಟೈಮ್ ಕೂತಿದ್ದ ಟೈಮಲ್ಲೇ ಕೂತ್ಕೋಬೇಕು. ತೆಗೆದ್ಬಿಟ್ಟು ಕಳ ಗೈಸ್ ಎಂತ ಸಾರು ಹೇಳಿ? ಕೋಳಿ ಸಾರು. ಕೋಳಿ ಸಾರು ಜೊತೆಗೆ ಕಬಾಬ್. ಹಿಂಗೆ ಇಷ್ಟು ಟ್ಯಾಂಕಿ ನೀರು ತುಂಬರ್ದಿರೋದಕ್ಕೆ ಹಿಂಗೆ ತುಂಬ್ಕೊಬಿಟ್ಟಿರೋದು. ಮಚ್ಚ ಆ ಕಡೆ ಮನೆ ಹೋದ್ ಕಳ ಏನಾಗಲ್ಲ ವಿಜಿ. ಗೈಸ್ ಕೋಳಿ ಸಾರು ಅದು ಈ ಮಿಡ್ ನೈಟ್ ಅಲ್ಲಿ ಇಡೀ ಊರು ತೋರಿಸ್ತೀನಿ ನಮ್ಮ ಊರು ನೈಟ್ ವ್ಯೂ ಹೆಂಗದೆ ಅನ್ಬಿಟ್ಟು. ವಿಜಿ ದುಬೈಯು ಹಿಂಗಿಲ್ಲ ಕಳ. ಹಾ ದುಬೈಯು ಬಚ್ಚನ ಮೂರಲ್ಲಿ ಅಬು ದುಬೈ ತರ ನಮ್ಮ ಮನೆ ಹೈಟ್ ಆಗದೆ. ಗೈಸ್ ಇದು ಅಬು ದುಬೈ 25th ಫ್ಲೋರ್ ಇಂದ ನಿಂತ್ಕೊಂಡು ನೋಡ್ತಾ ಇರೋದು. ಗೈಸ್ ನಾವು 24 hours ಇಲ್ಲೇ ಇರಬೇಕು. ಇವಾಗ ಮನೆ ಕಳೆದು ಇಲ್ಲೇ ಮನಿಕೋಬೇಕು. ಇಲ್ಲಿ ವಾಟರ್ ಟ್ಯಾಂಕಲ್ಲಿ 24 hours ಇನ್ ವಾಟರ್ ಟ್ಯಾಂಕ್. ನೆಕ್ಸ್ಟ್ ವಾಟರ್ ಟ್ಯಾಂಕ್ ಒಳಗೆ ಮಾಡ್ಬಿಟ್ರೆ ಹೆಂಗೆ ವಿಜಯ್? ವಾಟರ್ ಟ್ಯಾಂಕ್ ಒಳಗೆ ಮಾಡ್ಬಿಟ್ರೆ ಹೆಂಗೆ ಮಚ್ಚ? ಚೆನ್ನಾಗಿದೆ ಮಚ್ಚ ಚಾಲೆಂಜು. ಹಾಂ ಚೆನ್ನಾಗಿದೆ ಗೈಸ್. ವಾಟರ್ ಟ್ಯಾಂಕ್ ಒಳಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. 24 hours ಚಾಲೆಂಜ್ ಇನ್ ದಿಸ್ ವಾಟರ್ ಟ್ಯಾಂಕ್. ಗೈಸ್ ಊಟ ಒಂದು ಮುದ್ದೆ ತೋರಿಸು ಮಚ್ಚಲ್ಲಿ. ಮುದ್ದೆ, ಚಿಕನ್ ಸಾರು ಮತ್ತು ಕಬಾಬು ಇಷ್ಟು ಆಗ್ಬಿಡದೆ. ಒಳ್ಳೆ ಬ್ಯಾಟಿಂಗ್ ಅನ್ಕೊಳ್ರಿ. ಅದು ಇಲ್ಲಿ ತಿಂತಾ ಇರೋದು ಏನೋ ಒಂಥರ ಚೆನ್ನಾಗಿದೆ. ಪಕ್ಕದಲ್ಲಿ ನಮ್ಮ ಸೋಲಾರ್ ನೋಡಿ ಊಟನ ಇಲ್ಲಿ. ತಟ್ಟೆ ತಿಂದ ಊಟ ಎಲ್ಲ ಇನ್ನು ಸ್ವಲ್ಪ ಅನ್ನ ಬೇಕಿತ್ತು. ಅದ್ರೊಳಗಡೆ ಹೋಗಿದ್ದು ನಮ್ಮಮ್ಮ ಅಲ್ಲೇ ಹೋಗಿ ಅಂತ. ಗೈಸ್ ನಮ್ಮಮ್ಮ ಊಟ ಜೊತೆಗೆ ಅಲ್ಲಿ ಬೆಳ್ಳುಳ್ಳಿನ ಕೊಟ್ಟು ಕಳಿಸಿ ಇಲ್ಲೇ ಕಟ್ಬಿಟ್ಬಿಡ್ತಾವೆ. ನಮ್ಮಮ್ಮ ಅಲ್ಲಿ ಇಸ್ಕೊಟ್ಟಿದ್ದೆ ಮಗನ್ ಚಡಾರ್ ಪಡಾರ್ ಅಂತ.
ಡೋಂಟ್ ಟಚ್ ಮೀ. ನಾನು ನೋಡ್ದ ಬಟ್ಟೆ ಮಂಗುಂಡದೆ ಅಂತ ಡೋಂಟ್ ಗೆಟ್ ಮೊಕ ಸೇರ್ ಕೂತೀನಿ ಚೂರಿಂದ. ಗೈಸ್ ಅಕಸ್ಮಾತ್ ಏನಾದ್ರು ನಾನು 3 ಸತಿ ಕಂಟಿನ್ಯೂಸ್ ಆಗಿ ಮಿಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವಿಜಿಗ್ ಚಾನ್ಸು. ಕೈ ಹಿಡಿಯಕ್ಕಿಂತ ಮುಂಚೆ ಹೊಡಗಿಲ್ಲ. ಒಂದು ಇಲ್ಲ ಮಚ್ಚ, ನೀನ್ ಬ್ಯಾಕ್ ಕೇಳ್ಸ್ಬಿಟ್ಟು ಬಾ. ಇಲ್ಲ ಕೈನೇ ಇಟ್ಟಿಲ್ಲ. ಮೋಸ ಎರಡಾಯ್ತು, ಇನ್ನು ಲಾಸ್ಟ್ ಒಂದು ಕೆಳಗಡೆ ಮಡ್ಕೋ, ಕೆಳಗಡೆ ಮಡಗ್ಬೇಕು. ಕೆಳಗಡೆ ಮಡಗ್ಲಾ, ಇನ್ನು ಟಚ್ ಮಾಡಿ ಹಿಂಗ್ ಟಚ್ ಮಾಡವ. ಗೈಸ್ ಇವಾಗ ನೆಕ್ಸ್ಟ್ ವಿಜಿ ಚಾನ್ಸ್. ನೆಕ್ಸ್ಟ್ ಗೆದ್ದವ್ರ ಮೇಲೆ ನಾನು ನೀ ಹೆಂಗ್ ಹೊಡಿತಿದ್ದೆ ಹೊಡಿಸ್ಕೊ ಇವಾಗ. ಬಾ ಚಿಕನ್ ಕಬಾಬ್ ಇಟ್ಕೊಳ್ಳೋಂಗೆ ಮುರಿ ಹೆಂಗೆ ಖಾರ ಬನ್ನು. ಹಾಕು ಇರ್ಲ ಟಾರ್ಗೆಟ್ ಆಗತ್ತಾವ. ನೀ ಟಾರ್ಗೆಟ್ ಇಟ್ಕೊಳ್ಳಿ ಇವೆಲ್ಲ. ಮುಕ್ಕುಡು ಮುಕ್ಕು ಶಾರ್ಟ್ ಹೊಡಿತಾರದಲ್ಲಿ ಅಕ್ಕು. ನಾನು ಹೆಂಗೋ ವಿಜಿದು ರಿಕ್ವೆಸ್ಟ್ ಮಾಡಿಸ್ಕೊಂಡು ನಾನು ಆಟಕ್ಕೆ ಬರಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಶಶಾಂಕ್ ವಿಜಯ್ ಆಡ್ತಾರ. ಕೈಯೆಲ್ಲ ಕಪ್ಪು ಕೈ ನಂದು ಕೆಂಪು ಕೈ ಇರೋದು ಕಾಣಿಸಿಲ್ಲ. ನಾವು ಒಸ್ಸಿನೂ ಇದ್ದ ಅಚ್ಚು ಕರೀತದೆ ಅನ್ಕೊಳ್ಳಿ. ತೇಜಸ್ ಕಾಣ್ತಾರ ನನಗ. ಯಾಕೋ ನಂದು ಗೊತ್ತಾ ತೊಳೆಯಾಕ ಕೈ ಇರಬಾರ್ದು ಮಗನೇ. ತೊಳೆಯಾಕ ಮೂಳ ತೊಳ್ಕೋಬೇಕು. ಚಟಿ ಇಟ್ಬಿಟ್ಟು ಮೂಳಲ್ಲಿ ತೊಳ್ಕೋಬೇಕು. ನಿಜ ಹಂಗೆ ಮಾಡ್ತೀಯ ಅದು ಏನ್ ಶಾರ್ಟ್ ಮಚ. ಇವಾಗ ಶಶಾಂಕ್ ಕೊಟ್ಟರ್ನು ಹಾಡು ಮಚ. ನೀನ್ ಪೂರ್ತಿ ಹಚ್ಬೇಕು, ನಾನೇ ಕಳಿಸ್ತಿದ್ದೆ ಅಂತ. ಹೊಡಿಸ್ಕೊಳ್ಳೋ ಒಂದ್ ಏಟ ಎಲ್ಲ ವಿಜಿ ಸಮಾಧಾನ ಆಯ್ತದೆ ಪಾಪ. ಟೆನ್ಷನ್ ಕೊಡಾಕ್ಬಿಡಿ ಅಣ್ಣ ತಂದು ಕೆಳಗಡೆ ಅಣ್ಣ ತಮ್ಮದಿರು ಇಬ್ರು ಒಂದ್ ರೋಡ್ ಹಾಕ್ಬಿಡ್ತೀಯಲ್ಲ ವಿಜಿ. ಅಣ್ಣ ತಮ್ಮದಿರು ಇಬ್ರು ಒಂದ್ ರೋಡ್ ಇಚ್ಚಾರ. ಅಲ್ಲಿ ಕೈಲ ಇದು ಬಂದ್ಬಿಡಿ. ಇದು ಯಾರು ಬರೆದ ಕಥೆಯು. ಗೈಸ್ ಇವಾಗ ರಘುದಿ ಮೀಸ್ಕೊದವನೆ. ಜಿಮ್ ಕೊಟ್ಬಿಡಂಗೆ ಈ ಕಡೆ ಹಿಡಿದು. ನನ್ನ ಕಡೆ ಹಿಡಿಲ್ಲ, ಅಲ್ಲಿ ಏನು ಕಾಣಿಸ್ತಲ್ಲ. ಗೈಸ್ ಇವಾಗ ಇಲ್ಲೇ ಹೊಸ್ಕ ಹಿಂಗೆ ಮನೆ ಕಳೋದು. ಸಾಕು ಹಂಗೆ ದಿಂಬು ಕೊಟ್ಬಿಡ ಮುಂದೇಳು. ಗೈಸ್ ದಿಂಬು ಪರ್ಸು. ಗೈಸ್ ಇವಾಗ ಒಂದು ಹಾಸ್ಕೊಳ್ಳೋದು, ಇನ್ನೊಂದರಲ್ಲಿ ಮನೆ ಕಳೋದು. ಗೈಸ್ ಆ ಕಡೆ ಈ ಕಡೆ ಮನೆ ಕಬೋದು ಅನ್ಕೊಳ್ರಿ ಆರಾಮಾಗಿ 3 ಜನನೇ. ಅಕಸ್ಮಾತ್ ಮಳೆ ಗಿಳೆ ಬಂದರೆ ಅಲ್ಲಿ ಕೂತ್ಕೋಬೋದು. ಬಟ್ ಮನೆ ಕಬೇಕು ಅಂದರೆ ಮನೆ ಕಳಕ್ಕಾಗಲ್ಲ ಅನ್ಕೊಳ್ರಿ. ಅಲ್ಲಿ ಏನು ಒಬ್ಬಂಗೂ ಅರ್ಧ ಕಾಲ ಆಯ್ತದ ಅಷ್ಟೇ. ಮಳೆ ಗಿಳೆ ಬಂದರೆ ನೋಡಬೇಕು. ಮಳೆ ಬರದೇ ಇದ್ರೆ ಸಾಕಪ್ಪ ಪುಣ್ಯಕ್ಕೆ. ಮಳೆ ಗಿಳೆ ಬರದೇ ಇದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಕೋಬೋದು ಅನ್ಕೊಳ್ರಿ. ಸಕ್ಕದ ಗಾಳಿ ಬೀಸ್ತದೆ ಅನ್ಕೊಳ್ರಿ. ಒಂಚೂರು ಸೆಕೆ ಅನ್ನೋದಾಗಲಿ ಚಳಿನೂ ಐತಲ್ಲ ಅಲ್ವ ಮಚ್ಚ. ಚಳಿ ಗಿಳಿ ಆಯ್ತದ, ಚಳಿನೂ ಇಲ್ಲ ಏನೂ ಇಲ್ಲ ಅನ್ಕೊಳ್ರಿ. ನೆಮ್ಮದಿಯಾಗಿ ಮನೆ ಕಬೋದು, ಪೀಸಾಗಿ ಮನೆ ಕಬೋದು ಅನ್ಕೊಳ್ರಿ. ಬೇಕಾದ್ರೆ ನೀವು ನಾವು ಮುಂಚೆ ತಾರಸಿ ಮೇಲೆ ಅಲ್ಲಿ ಮನೆ ಕದ್ವಿ. ಇವಾಗ ಚಾಲೆಂಜ್ಗೋಸ್ಕರ ಮನೆ ಕದವನೇ. ಬಟ್ ಆದ್ರೂ ಕುಂತಿದ್ದ ಜಾಗದಲ್ಲೇ ಕುಂತಿ ನಿಜ ಬೆನ್ನು ನಡಪಡ ಎಲ್ಲ ನೋವು ಬರ್ತದೆ ಗೈಸ್. ಇದು ಮೆತ್ತಗಿಲ್ವಲ್ಲ ಗಾರ ಅಲ್ವಾ, ಕುಂತಿ ನಡಪಡ ಎಲ್ಲ ನೋವು ಬಂದ್ಬಿಡ್ತದೆ ಅನ್ಕೊಳ್ರಿ. ಅದು ಬಿಟ್ರೆ ಚಾಲೆಂಜ್ ಒಂಥರ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳೋಕ್ಕಾಗಲ್ಲ. ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಈಸಿ ಅಂತಲೇ ಹೇಳೋಕ್ಕಾಗಲ್ಲ. ನಾಟ್ ದಟ್ ಮಚ್ ಡಿಫಿಕಲ್ಟ್, ಹಂಗೆ ಅಷ್ಟು ಈಸಿನೂ ಅಲ್ಲ ಈ ಥರ ಚಾಲೆಂಜ್ ಮಾಡೋದು. 24 hours ಇರೋದು. 24 hours ಕಂಪ್ಲೀಟ್ ಮಾಡ್ದೇನೋ ಇಲ್ವೋ, ವಿಡಿಯೋ ಫುಲ್ ನೋಡ್ತೀರಿ. 24 hours ಕಂಪ್ಲೀಟ್ ಮಾಡ್ದೇನೋ ಇಲ್ವೋ. ಆಸಕ್ಕೂ ದಾರಿ ಕೊಡದಂತೆ, ಆಸ್ಕೊಳ್ಳೋಕ್ಕೂ ದಾರಿ ಕೊಡಲ್ಲ ಅಣ್ಣ. ಇನ್ನೊಂದು ದಿಂಬಿಸ್ಕೋಬೇಕಾಗಿತ್ತು ಕಡೆ ಮಮ್ಮಿತು. ಇನ್ನೊಂದು ದಿಂಬಿಸ್ಕೊ ಮನಿಕೋಬೇಕು ಗೈಸ್. ಒಬ್ಬಂಗೆ ಮಾತ್ರ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು.
ಅಮ್ಮಮ್ಮ ಅಂದ್ರೆ ಇಬ್ರು ಮಾಡ್ಬೋದು ಒಟ್ಟಿನಲ್ಲಿ ನೆಮ್ಮದಿಯಾಗಿ. 3 ಜನಕ್ಕೆ ಸ್ವಲ್ಪ ಹಿಂಸೆ ಆಯ್ತದೆ. ಇಬ್ರು ಇಳ್ಬಿಟ್ರೆ ನಮ್ಮ ಅಮ್ಮ ಮನೆಗೆ ಇಬ್ರು ಇಳ್ಬಿಟ್ರೆ ನಾನು ಎಂಜಾಯ್ ಮಾಡುವ ನಮ್ಮ ಮಗನೇ ಕಣದ್ ಮನೆ ಕಳ್ರಿ ಇವ್ರನ್ನ ಮನಗಿಸ್ತೀನಿ. ಮತ್ತೆ ಫುಲ್ ಕಂಪ್ಲೀಟ್ ಮಾಡಿದ್ರೆ ನಾನು ಸರಿ ಆಯ್ತು. ವಿಜಿದ ಕಂಡೀಷನ್ ಅಂದ್ರೆ ಶಶಾಂಕು ಮನ್ಗಿರೋ ಟೈಮಲ್ಲಿ ಹಿಂಗ್ ಬಿಡ್ಬೇಡಪ್ಪ, ಕಾಯ್ದಡಿ ಅಣ್ಣ ಮುಸ್ಲಿಗ್ ತರ್ಬರ ಶಶಾಂಕು ನಿನ್ನಂತ ಪಳ್ಳು ಮನ್ಸ ಇನ್ನೊಬ್ಬ ಇಲ್ಲ ಕಣ. ನಮ್ಮ ಅಪ್ಪ ಅಮ್ಮಗೆ ಹೇಳಿ ಫಸ್ಟ್ ಮದುವೆ ಮಾಡಿಸ್ಬೇಕಿತ್ತು ನನಗೆ. ಪೆಂಡ್ಲಂಗ್ ಹೇಳ್ತೀವಿ ತಳಪತಿ ಅಂತ, ವಿಜಯ್ ತಳಪತಿ ದೇವರ ಕೊಂಡ ವಿಜಯ್. ಆದ್ರೂ ಚೆನ್ನಾಗಿದೆ ಗೈಸ್ ಒಂಥರ ಈ ಚಾಲೆಂಜ್. ಗಲ್ಗಲಿ ನೋಡ್ಕೊಂಡು ಗೈಸ್ ಮತ್ತೆ ಫ್ರೀಯಾಗಿ ಮನಿ ಇದೆ ವಿಜಯ್. ಅಯ್ಯೋ ಫ್ರೀ ಗೈಸ್ 10 ಗಂಟೆ ಅಂದ್ಕೊಂಡ್ರೆ 9:49 ಮನೆ ಮಲ್ಕೋತೀವಿ ಇವಾಗಲೇ ಏನು ಮಲ್ಕೊಳ್ಳಿ. ಇನ್ನು ಫೋನ್ ಗಿನ್ ನೋಡಿ ಒಂದು 10:11 ಗಂಟೆನೇ ಅನ್ಕೊಳ್ಳಿ ಮನೆ ಕಳೋದು. ಆಯ್ತು ಬೆಳ್ಳಗೆ ಎಲ್ಲೆಲ್ಗೆ ಹಾಕ್ಬಿಟ್ಟು ಬಾಯ್ಗೆ ಹಾಕಿ ನಡ ಮದುವೆ ಇವ ಮಾಡ್ಸದಲ್ಲ ಬೆಳ್ಳಾಗ್ತಾನ ಬಾಯ್ಗ ಶಶಾಂಕ್ ಅಂತ ಗಲೀಜ್ ಮನ್ಸ ಒಂದು ಸೋಡಾಳಾಗ. ನಮ್ಮ ಅಣ್ಣನ್ ನೋಡ್ರಿ ಏನ್ ಅನ್ಸುತ್ತೆ. ಇಲ್ಲ ನೋಡ ಇಲ್ಲಿ ತಬ್ಬಾಡ್ತಾನ ಸಾರ ಕೊಡ್ತೀನಿ ಇವತ್ತು ನೀನು. ನಾ ಹೇಳಿದೆ ಊಟ ಐತಿ ಈಗಲೇ ಹೇಳ್ತಾನ ಕಣ. ಶಶಾಂಕ್ ಮನಿ ಕಪಲ್ ನೀನ್ ಯಾಕೆ ನನ್ನ ಮೇಲೆ ಕಾಲ ಇರ್ತಿದ್ದೆ ಕಾಮುಕ ಹೋಗೋ ಕಾಮುಕ. ಆದ್ರೂ ಚೆನ್ನಾಗಿ ಮನಿ ಓದ್ಕೊಳ್ಬಿಟ್ಟು ನಾನು ಅಣ್ಣ ತಂದಿರು ಇಬ್ರು ತಬ್ಬಾಡ್ರಲ್ಲ. ಏಯ್ ಆತಾಗೈತ ನೀ ಇನ್ನ ಗೈಸ್ ನಂಗೆ ಸುಸ್ತು ಅರ್ಜೆಂಟು ಅನ್ಕೊಂಡ್ರೆ ಇವಾಗ ಟೈಮ್ ಗೈಸ್ ನಿಮಗೆಲ್ಲ ಡೌಟ್ ಇರ್ಬೋದು ನಾನು ಸುಸ್ಸು ಎಲ್ಲಿ ಮಾಡ್ದಾನೋ ಅಂತ ಅಂದ್ಬಿಟ್ಟು 24 hours ಇಲ್ಲೇ ಇರೋ ಟೈಮಲ್ಲಿ 10 ನಿಮಿಷ ಇಲ್ಲಿ ನಿಂತ್ಕೊಂಡು ಮಾಡ್ಬಿಡ್ಬೋದು ಅಂದ್ಕೊಂಡ್ರೆ. ಗೈಸ್ ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್. ನಮ್ಮ ಅಣ್ಣ ಎತ್ತವ್ರವಾಗಲೇ ತಡಿಯ ಇವನ್ ಫೋನ್ ನೋಡೋದ್ರಿಂದನೇ ನನಗೆ ನಿಂತು ಹೋಗಿತ್ತು. ವಿಜಯ್ ಎದುರಿಸ್ಲ ಎಲ್ಲರಿಗೂ ನಮಸ್ಕಾರ. ಅಲ್ಲ ಎಷ್ಟು ಟೈಮ್ ಇವಾಗ ನೋಡಂಗೆ ಇವಾಗ ಟೈಮ್ 7 ಗಂಟೆ 10 ನಿಮಿಷ. ವಿಜಯ್ ಬೆಳಿಗಿನ ಜಾವ ನಮ್ಮ ಊರು ಹೆಂಗ್ ಕಾಣಿಸದ್ ನೋಡ್ರಿ. ಬ್ಯೂಟಿಫುಲ್ ಆಗ ಒಳ್ಳೆ ವ್ಯೂ ಅನ್ಕೊಳ್ರಿ ಬೆಳಿಗ್ಗೆ. ಅದು ನೋಡಿ ನಮ್ಮ ಊರು ಸ್ಕೂಲ್ ಐಕ್ಳುಗಳು ಅವಾಗಲೇ ಬಸ್ ಹೋಗಿ ಅಂತ ಇನ್ನು ಬಸ್ ನೋಡಿ ಬೆಳಿಗ್ಗೆ ನಮ್ಮ ಊರು ವ್ಯೂ. ಗುಡ್ ಮಾರ್ನಿಂಗ್ ಫ್ರಮ್ ತಾರ್ಸಿ ಮನೆ. ನಮ್ಮ ಪುಣ್ಯಕ್ಕೆ ಒಂಚೂರು ಮಳೆ ಬಂದಿಲ್ಲ ಅನ್ಕೊಳ್ರಿ, ಒಂದು ಹನಿನೂ ಇಕ್ಕಿಲ್ಲ. ನಮ್ಗೆ ನಿದ್ದೆ ಇನ್ನೂ ಇಲ್ಲೇ ಮನೆಗೆ ಹೋಗ್ಬೇಕಿದ್ರೆ. ಇವಾಗ ಇವತ್ತಿನ ಡೇ ಎಲ್ಲಿ ನಾವು ಹತ್ತಿರ 3 ಗಂಟೆ ಗಂಟ ಕಂಪ್ಲೀಟ್ ಮಾಡಿದ್ರು 24 hours ಕಂಪ್ಲೀಟ್ ಆಗೋದು. 3 ಗಂಟೆ ಗಂಟ ಇವಾಗ ನಾಷ್ಟ ಮಾಡಿ ಅದಾದಮೇಲೆ ಇವತ್ತು ಜಿಮ್ಮು ಕ್ಯಾನ್ಸಲ್ ಆದ್ದೇನೋ, ಜಿಮ್ಗೂ ಹೋಗೋಕ್ಕಾಗಲ್ಲ, ಮತ್ತು ಬೇರೆ ಕಂಟೆಂಟ್ ಏನೂ ಮಾಡೋಕ್ಕಾಗಲ್ಲ, ಮತ್ತು ಬೇರೆ ರೀಲ್ಸ್ ಆದ್ರೂ ಮಾಡ್ಕೋಬೋದು. ನೋಡ್ತೀನಿ ಹೆಂಗಾಯ್ತದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮಾಡೋಕ್ಕಾಯ್ತದೋ ಇಲ್ಲವೋ. ಮತ್ತೆ ಹೆಂಗಿದ್ದೆ ಗೊತ್ತು? ಇದೆ ಚೆನ್ನಾಗುತ್ತೆ. ಇದು ಚೆನ್ನಾಗಿ ಮಧ್ಯದಲ್ಲಿ ಇದು ಹೆಸರಾನಿಲ್ಲ ಸಸಂಗಣ ಹೆಂಗ್ ಬರ್ತದೆ ನಿದ್ದೆ? ನಿದ್ದೆ ಬಂದಿಲ್ಲ ನಂಗೆ. ಹೇಗೆ ಚಳಿ ದನ ಬಿದ್ದರೆ ಚೆನ್ನಾಗಿ ನಿದ್ದೆ ಮಾಡೋ ಕೇಳೋ ಗರ್ಕೆ ಹೊಡಿತ ಕೇಳೋ
ಮಿಡ್ ನೈಟ್ ಅಲ್ಲಿ ಗೊರಕೆ ಹೊಡಿಯೋದು ವಿಡಿಯೋ ಮಾಡಕ್ ಹೋಯ್ತು ಅಂದ್ರೆ ಎದ್ದು ಬಿಡ್ತಾನೆ ನಮ್ಮ ಅಣ್ಣ. ಒಂದ್ಸತಿ ಹಿಂಗೆ ಕೆಳಗಡೆ ರೂಮಲ್ಲಿ ಗೊರಕೆ ಹೊಡಿಸಿದಾಗ ಟ್ರೈನ್ ಸೌಂಡ್ ಹೋಗಂಗ್ ಹೋಯ್ತಾನೆ ಅವನು. ಅದ್ ವಿಡಿಯೋ ಮಾಡೋದಕ್ಕೆ ಬೈದ್ಬಿಟ್ಟು ಡಿಲೀಟ್ ಮಾಡಿಸ್ಬಿಟ್ಟು ಸಕ್ಕದಾಗಿತ್ತಿಲ್ಲ ಅಲ್ಲಿ ನೋಡು. ನಮ್ಮ ಅಣ್ಣ ಮುಗಿಸ್ಬಿಟ್ಬಿಟ್ಟು. ಎಲ್ರು ಮನೇಲೂ ಕರೆಕ್ಟ್ ಆಗಿದ್ದಾರಾ? ಗೈಸ್ ಇದು ವಿಜಯ್ ರಕ್ತ. ಗೈಸ್ ಇವಾಗ ಈ ಚಾಲೆಂಜ್ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತವನಿ. ಯಾಕಂದರೆ ಮಗ ತೊಳಿಬೇಕು, ಮಗ ತೊಳಿಯೋದೆಲ್ಲ ಪ್ರಾಬ್ಲಮ್ ಆಯ್ತದೆ. ಮತ್ತು ನಮ್ಮ ಅಣ್ಣ ಏನು ಕೆಲಸ ಇದಲ್ಲ ನಿಂಗೆ, ಅದೇನೋ ಕೆಲಸ ಐತೆ ಅಂತ ಬಿಡ್ಕೊತಿದೆ. ಏನು ಕೆಲಸ ಇದಲ್ಲ ಗೈಸ್, ಇವನೇನು ಬೀನಿಸಿಕಾಯಿ ಕುಯಿಸ್ಬೇಕಂತೆ. ಸುಮ್ಮನೆ ಇವಾಗ ಮಾಡಿದ್ರೆ ಇನ್ನೂ 3 ಗಂಟೆ ಫುಲ್ ಕಂಪ್ಲೀಟಾಗಿ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಚಾಲೆಂಜ್ನ ಇಲ್ಲಿಗೆ ಮುಗಿಸ್ತವನಿ. ಇವಾಗ ಟೈಮ್ ಬಂದು 9:45 ಆಗದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ, ಈ ಚಾಲೆಂಜ್ ಇಲ್ಲಿಗೆ ಮುಗಿಸ್ತೀನಿ. ವಿಜಯ್ ಹಚ್ಚೋರು ಕೂತವ್ರು ನೋಡಿ. ಅಷ್ಟೇ ಗೈಸ್, ಹೆಂಗಿತ್ತು ಚಾಲೆಂಜು? ಫುಲ್ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ವಲ್ಲ ಅಂತ ಬೇಜಾರಾಯ್ತದೆ ಅನ್ಕೊಳ್ರಿ. ಫುಲ್ ಚಾಲೆಂಜ್ ಕಂಪ್ಲೀಟ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿರೋದು. ಬಟ್ ನಮ್ಮ ಅಣ್ಣ ಅವನು ಕೆಲ್ಸಕ್ಕೆ ಹೋಗ್ಬೇಕು, ಅದು ಇದು. ನಾನು ಯಾವ್ದಾರ ವೀಡಿಯೋ ಕಂಟೆಂಟ್ ಇವತ್ತು ಡೈಲಿ ವ್ಲಾಗ್ ಮಾಡೋಕ್ಕೆ ಆಗಲ್ಲ ಅನ್ಕೊಳ್ರಿ. ಅಕಸ್ಮಾತ್ ನಾನು ಏನಾದ್ರು 3 ಗಂಟೆ ಇದ್ದರೆ. ಸೊ ಇದು ಒಂದು ವ್ಲಾಗ್ಗೋಸ್ಕರ ಇನ್ನೊಂದು ವ್ಲಾಗ್ ಮಿಸ್ ಮಾಡ್ಕೊಳ್ಳೋ ಬದಲು ಅನ್ನೋ ರೀಸನ್ಗೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇರೋದು ಅಷ್ಟೇ. ಸಸಂಗ್ ಇರಲಿಲ್ಲ ತಮ್ಮನೇಲಿ ಫೋಟೋದಾಗಬೇಕಾಗೆ ಇಲ್ಲಿ ಬೇಡ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಲವ್ ಜಾಸ್ತಿ. ಟಟ್ಟಾ ಬಾಯ್ ಬಾಯ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ತನಕ ನೋಡಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಲವ್ ಜಾಸ್ತಿ. ಟಟ್ಟಾ ಬಾಯ್ ಬಾಯ್. ಗೈಸ್ ವಿಜಿ ಇಳಿತವನೆ, ಇಲ್ಲಿಂದ ಇಳಿತಾವೆ ನೋಡಿ. ಇಳಿಯೋಕೆ ಸಿಗಷ್ಟು ಇಲ್ಲಿಂದ ಇಲ್ಲಿ ಇಳಿದು ಗೈಸ್ ಈ ಐಟಮ್ಸ್ ಎಲ್ಲ ಇವಾಗ ಗೈಸ್ ಇವಾಗ ಕೆಳಗೆ ಕೂತವನೆ. ಗೈಸ್ ಆಫ್ಟರ್ 24 hours ಇವಾಗ ಕೆಳಗೆ ಕೂತವನೆ. 24 hours ಅಲ್ಲ, ಹತ್ತತ್ರ ಒಂದು 19-20 ಗಂಟೆ ಆದ್ಮೇಲೆ. ಗೈಸ್ ಫೈನಲಿ ಕಂಪ್ಲೀಟ್ ಆಯಿತು. ಹತ್ತೋದೇನೋ ಹತ್ಬಿಡ್ಬೋದು ಈಸಿಯಾಗಿ, ಬಟ್ ಇಳಿಯೋದು ಸ್ವಲ್ಪ ಕಷ್ಟ. ಹೆಚ್ಚು ಕಮ್ಮಿ ನಾವು ಇನ್ನು ಹತ್ತತ್ರ ನಾವು 19 ಗಂಟೆ 20 ಗಂಟೆ ಅವಿ ಮೇಲೆ. ಹೆಂಗಿತ್ತು ನೆಕ್ಸ್ಟ್ ಟೈಮ್ ಯಾವಾಗಲಾರು ಮಾಡಿದಾಗ 24 hours ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ. ಈ ಚಾಲೆಂಜ್ ವಿಡಿಯೋ ಹೆಂಗಿತ್ತು ಕಮೆಂಟ್ ಮಾಡಿ. ನಿಮ್ಮಿಂದ ನಾವು ಜಾಸ್ತಿ